ಜೈ ಗುರುದೇವ್, ಹರೇ ಶ್ರೀಕೃಷ್ಣ. ನಮಸ್ಕಾರ ವೀಕ್ಷಕರೇ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವುಗಳು ದುರ್ಗಾ ರಕ್ಷಾ ಮಂತ್ರದ ಸಾಧನೆಯ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ಈ ಒಂದು ದುರ್ಗಾ ರಕ್ಷಾ ಮಂತ್ರದಲ್ಲಿ ಒಂದೇ ಮಂತ್ರದಲ್ಲಿ 5 ದೇವರುಗಳು ಬರ್ತಾರೆ. ಅಂದರೆ ಆಂಜನೇಯ ಸ್ವಾಮಿ, ಭೈರವನಾಥ, ದುರ್ಗಾ ಮಾತೆ, ಹಾಗೆ ಸಿದ್ಧರು, ಹಾಗೆ ಗುರು ಗೋರಖ್ನಾಥ್ ಅವರು. 3 ಜನ ದೇವರುಗಳು, 2 ಗುರುಗಳು, ಒಟ್ಟು 5 ಜನ ಈ ಒಂದು ಮಂತ್ರದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾರೆ. ಈ ಒಂದು ಮಂತ್ರದಲ್ಲಿ ನಿಮ್ಮ 5 ಸಮಸ್ಯೆಗಳನ್ನು ಒಟ್ಟಿಗೆ ನಿವಾರಣೆ ಮಾಡಿಕೊಳ್ಬಹುದು. ಅಂದರೆ ಈ ಒಂದು ಮಂತ್ರವನ್ನು ಜಪ ಮಾಡೋದ್ರಿಂದ ನಿಮ್ಮ 5 ಸಮಸ್ಯೆಗಳನ್ನು ಒಂದೇ ಸಾರಿ ನೀವು ಪರಿಹಾರ ಮಾಡಿಕೊಳ್ಬಹುದು. ಮತ್ತು ಈ ಮಂತ್ರದಿಂದ ನೀವು ನಿಮ್ಮ ರಕ್ಷಣೆಯನ್ನು ಸಹ ನೀವು ಮಾಡಿಕೊಳ್ಬಹುದು. ಅಂದರೆ ನಿಮ್ಗೇನಾದರೂ ಭೂತ ಪ್ರೇತದ ತೊಂದರೆ ಇದ್ದರೆ, ಮಾಟ ಮಂತ್ರದ ತೊಂದರೆ ಇದ್ದರೆ, ವಾಮಾಚಾರದ ಸಮಸ್ಯೆ ಇದ್ದರೆ, ಅಥವಾ ಶತ್ರುಗಳ ಕಾಟ ಇದ್ದರೆ, ಅಥವಾ ನಿಮಗೇನಾದರೂ ದೀರ್ಘಕಾಲದ ಕಾಯಿಲೆಗಳು ಏನಾದರೂ ಇದ್ದರೆ, ರೋಗಗಳು, ಅದನ್ನು ಸಹ ಈ ಒಂದು ಮಂತ್ರದಿಂದ ನೀವು ವಾಸಿ ಮಾಡಿಕೊಳ್ಬಹುದು. ತುಂಬ ಪವರ್ಫುಲ್ ಆಗಿರ್ತಕ್ಕಂತಹ ಈ ಒಂದು ದುರ್ಗಾ ಶಾಬರ ಮಂತ್ರವನ್ನು ನೀವು ಪ್ರತಿದಿನ ಜಪ ಮಾಡಿ, ಸಿದ್ಧಿ ಮಾಡಿ, ಸಾಧನೆ ಮಾಡಿಕೊಂಡ್ರೆ ಇದು ನಿಮ್ಮನ್ನು ಸದಾಕಾಲ ರಕ್ಷಣೆ ಮಾಡುತ್ತೆ. ನೋಡಿ, ಈ ದುರ್ಗಾ ರಕ್ಷಾ ಮಂತ್ರದ ಸಾಧನೆಗೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳು ಬಂದ್ಬಿಟ್ಟು, ಒಂದು ದುರ್ಗಾ ಯಂತ್ರ ಬೇಕು, ಮತ್ತು ಒಂದು ರುದ್ರಾಕ್ಷಿ ಮಾಲೆ ಬೇಕು. ಇವೆರಡೂ ಸಹ ಶಾಬರ ಮಂತ್ರದಿಂದ ಪ್ರಾಣ ಪ್ರತಿಷ್ಠೆ ಪೂಜೆ ಆಗಿರಬೇಕು. ಆಗ ನೀವು ಅದನ್ನು ಬಳಸಬಹುದು. ಹಾಗೇ ನೇರವಾಗಿ ತಂದು ರುದ್ರಾಕ್ಷಿ ಮಾಲೆ ಆಗಲಿ ಅಥವಾ ಯಂತ್ರವನ್ನಾಗಲಿ ಹಾಗೇ ತಂದು ಪ್ರಾಣ ಪ್ರತಿಷ್ಠಾಪನಾ ಪೂಜೆ ಮಾಡದೆ ಹಾಗೇ ನೀವು ಇಟ್ಟು ಪೂಜೆ ಮಾಡಿದ್ರೆ ನಿಮಗೆ ಅದರಿಂದ ಫಲ ಸಿಗೋದಿಲ್ಲ. ಈ ಒಂದು ಸಾಧನೆಗೆ ಇರ್ತಕ್ಕಂತಹ ವಿಧಿ ಮತ್ತು ನಿಯಮಗಳನ್ನು ತಿಳಿಸ್ತೀನಿ. ನೋಡಿ, ಈ ಒಂದು ಸಾಧನೆಗೆ ದುರ್ಗಾ ಮಾತೆಯ ಒಂದು ಫೋಟೋ ಬೇಕಾಗುತ್ತೆ, ಹಾಗೆ ಒಂದು ಈಶ್ವರನ ಒಂದು ಫೋಟೋ ಬೇಕು, ಹಾಗೆ ಗುರುಗಳ ಒಂದು ಫೋಟೋ ಬೇಕಾಗುತ್ತೆ. ಇದಕ್ಕೆ ದಿಕ್ಕು ಬಂದ್ಬಿಟ್ಟು ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕು. ಇದನ್ನು ಪ್ರಾರಂಭ ಮಾಡ್ತಕ್ಕಂತಹ ದಿನ ಬಂದ್ಬಿಟ್ಟು ಅಮಾವಾಸ್ಯೆ ಅಥವಾ ಪೌರ್ಣಮಿ ಅಥವಾ ನವರಾತ್ರಿ, ದೀಪಾವಳಿ, ಹೋಳಿ ಹಬ್ಬದ ದಿನ, ಅಥವಾ ಯಾವುದಾದ್ರೂ ಸಿದ್ಧಿ ಯೋಗ ಇರಬೇಕು. ಅಂತಹ ದಿನಗಳಲ್ಲಿ ಈ ಒಂದು ವ್ರತವನ್ನು ನೀವು, ಈ ಒಂದು ಸಾಧನೆಯನ್ನು ನೀವು ಪ್ರಾರಂಭ ಮಾಡಬಹುದು. ಇದಕ್ಕೆ ಸಮಯ ಬಂದುಬಿಟ್ಟು ಪ್ರತಿ ಯಾವುದೇ ಶಾಬರ ಮಂತ್ರದ ಸಾಧನೆಗೆ ರಾತ್ರಿ 9 ಗಂಟೆಯ ನಂತರ ನೀವು ಸಾಧನೆ ಮಾಡಬೇಕಾಗತ್ತೆ. ರಾತ್ರಿ 9 ಗಂಟೆಯ ನಂತರ ನೀವು ಪ್ರಾರಂಭ ಮಾಡಬೇಕಾಗತ್ತೆ. ಹಾಗೆ ಇದಕ್ಕೆ ವಸ್ತ್ರ ಬಂದ್ಬಿಟ್ಟು ಕೆಂಪು ವಸ್ತ್ರದ ಬಟ್ಟೆಯನ್ನು ನೀವು ಧಾರಣೆ ಮಾಡಬೇಕಾಗತ್ತೆ. ಹಾಗೆ ಆಸನದ ಮೇಲೆ ಸಹ ನೀವು ಒಂದು ಕೆಂಪು ಬಟ್ಟೆಯನ್ನು ಹಾಕ್ಕೊಂಡು ಅದರ ಮೇಲೆ ಕುತ್ಕೊಂಡು ನೀವು ಜಪ ಮಾಡಬೇಕಾಗತ್ತೆ. ಹಾಗೆ ನೀವು ಪೂಜೆ ಮಾಡ್ತಕ್ಕಂಥ ಮಂಟಪದ ಮೇಲೂ ಸಹ ಕೆಂಪು ಬಣ್ಣದ ಒಂದು ಬಟ್ಟೆಯನ್ನು ಹಾಕಿ ಅದರ ಮೇಲೆ ದುರ್ಗಾ ಮಾತೆಯ ಫೋಟೋ ಮತ್ತು ಈಶ್ವರನ ಫೋಟೋವನ್ನು ಇಟ್ಟು ಪೂಜೆ ಮಾಡಬೇಕಾಗತ್ತೆ. ಸ್ಥಳ ಬಂದ್ಬಿಟ್ಟು ನೀವು ಮನೆಯ ಒಳಗಡೆ ಈ ಒಂದು ವ್ರತವನ್ನು ನೀವು ಮಾಡಬಹುದು. ಕೆಲವೊಂದು ಸಾಧನೆಗಳನ್ನು ಮನೆಯ ಒಳಗಡೆ ಮಾಡೋ ಹಾಗಿಲ್ಲ, ಮನೆಯ ಹೊರಗಡೆ ಮಾಡಬೇಕಾಗತ್ತೆ. ಹಾಗಾಗಿ ಈ ಒಂದು ಸಾಧನೆಯನ್ನು ನೀವು ಮನೆಯ ಒಳಗಡೆ ಮಾಡಬಹುದು. ಅಥವಾ ಹೆಣ್ಣು ದೇವಸ್ಥಾನಗಳಿರಬೇಕು, ಆ ಒಂದು ಹೆಣ್ಣು ದೇವಸ್ಥಾನಗಳಿದ್ದರೆ ಅಲ್ಲೂ ಸಹ ಹೋಗಿ ನೀವು ಕುತ್ಕೊಂಡು ಈ ಒಂದು ಸಾಧನೆಯನ್ನು ನೀವು ಮಾಡಬಹುದು. ಇದಕ್ಕೆ ಮಾಲೆ ಬಂದ್ಬಿಟ್ಟು ರುದ್ರಾಕ್ಷಿ ಮಾಲೆ, ದೀಪ ಬಂದ್ಬಿಟ್ಟು ತುಪ್ಪದ ದೀಪವನ್ನು ನೀವು ಹಚ್ಚಬೇಕಾಗತ್ತೆ. ಹಾಗೆ ಇದಕ್ಕೆ ಹೂವು ಬಂದ್ಬಿಟ್ಟು ಕೆಂಪು ಬಣ್ಣದ ಹೂಗಳನ್ನು ನೀವು ಹಾಕಿ ಪೂಜೆ ಮಾಡಬೇಕಾಗತ್ತೆ. ಕೆಂಪು ಬಣ್ಣದ ಹೂವಿನ ಮಾಲೆ ಅಥವಾ ಕೆಂಪು ಬಣ್ಣದ ಹೂವಿನ ದಳಗಳು, ಈ ರೀತಿ ನೀವು ಕೆಂಪು ಬಣ್ಣದ ಹೂಗಳಿಂದ ಪೂಜೆಯನ್ನು ಮಾಡಬೇಕಾಗತ್ತೆ ದುರ್ಗಾ ಮಾತೆಗೆ. ನೋಡಿ, ಈ ಒಂದು ಸಾಧನೆಯನ್ನು ನೀವು
11 ದಿನ ಬೇಕಾದರೂ ಮಾಡಬಹುದು ಅಥವಾ 21 ದಿನ ಆದರೂ ನೀವು ಮಾಡಬಹುದು. ಈ ದುರ್ಗಾ ರಕ್ಷಾ ಮಂತ್ರವನ್ನು ನೀವು 11,000 ಆದರೂ ಮಿನಿಮಮ್ ನೀವು ಜಪ ಮಾಡಬೇಕಾಗುತ್ತೆ. ಸಾಧಕರಾಗಿದ್ದರೆ ನೀವು 11,000 ಈ ಒಂದು ದುರ್ಗಾ ರಕ್ಷಾ ಮಂತ್ರವನ್ನು ನೀವು ಜಪ ಮಾಡಿದ್ರೆ ನಿಮಗೆ ಅದು ಸಿದ್ಧಿಯಾಗುತ್ತೆ. ಸಾಧಕರಲ್ಲದೇ ಇರತಕ್ಕಂತಹ ವ್ಯಕ್ತಿಗಳು ಡೈಲಿ 1 ಮಾಲೆ 2 ಮಾಲೆ 5 ಮಾಲೆ ಈ ರೀತಿ ನಿಮಗೆ ಎಷ್ಟು ಸಾಧ್ಯನೋ, ಎಷ್ಟು ನಿಮ್ಮ ಕ್ಷಮತೆ ಇದೆಯೋ ಅಷ್ಟು ನೀವು ಜಪ ಮಾಡಬಹುದು. ಪ್ರತಿದಿನ ನೀವು ನಿಮ್ಮ ಶಕ್ತ್ಯಾನುಸಾರ ನೀವು ಜಪ ಮಾಡಬಹುದು. ನೋಡಿ, ಈಗ ಪೂಜೆಯನ್ನು ಪ್ರಾರಂಭ ಮಾಡೋ ವಿಧಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ, ತಿಳ್ಕೊಳ್ಳಿ. ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಬಂದು ಪೂಜಾ ಕೊಠಡಿಯಲ್ಲಿ ಕೂತ್ಕೊಳ್ಳಿ. ನೀವು ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಎಲ್ಲ ರೀತಿಯ ಸಾಮಗ್ರಿಗಳನ್ನು, ಎಲ್ಲ ರೀತಿಯ ವ್ಯವಸ್ಥೆನ ಮಾಡ್ಕೊಂಡು ಬಂದು ಕೂತ್ಕೊಂಡು ನೀವು ಪೂಜೆ ಪ್ರಾರಂಭ ಮಾಡಬೇಕು. ಪೂಜೆ ಕೂತ್ಕೊಳ್ಳೋದು ಮತ್ತು ಏನೋ ಮರ್ತುಬಿಟ್ಟು ಮತ್ತು ಇನ್ನೊಂದು ತರೋದಕ್ಕೆ ಮತ್ತೆ ಆಚೆ ಹೋಗೋದು, ಈ ರೀತಿ ಎಲ್ಲ ಮಾಡಬಾರ್ದು. ಸ್ನಾನ ಮುಗಿಸ್ಕೊಂಡು ಶುದ್ಧವಾಗಿ ನೇರವಾಗಿ ಬಂದು ಪೂಜಾ ಕೊಠಡಿಯಲ್ಲಿ ಕೂತ್ಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ. ನೋಡಿ, ಇದು ಬಂದು ಶಾಬರ ಮಂತ್ರದ ಸಾಧನೆ. ಹಾಗಾಗಿ ಇಲ್ಲಿ ಜಾಸ್ತಿ ವಿಧಿವತ್ತು ನೀತಿ ನಿಯಮಗಳು ಜಾಸ್ತಿ ಇರೋದಿಲ್ಲ. ಈ ವೈದಿಕ ಮಂತ್ರದಲ್ಲಿ ಇದ್ದ ಹಾಗೆ ಈ ಶಾಬರ ಮಂತ್ರದಲ್ಲಿ ಜಾಸ್ತಿ ವಿಧಿವತ್ತು ಇರೋದಿಲ್ಲ, ನೀತಿ ನಿಯಮಗಳು ಇರೋದಿಲ್ಲ. ಹಾಗಾಗಿ ನೀವು ಪ್ರತಿನಿತ್ಯ ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ರೀತಿ ನೀವು ಇಲ್ಲಿ ಪೂಜೆ ಮಾಡಿದ್ರೆ ಸಾಕು. ಹಾಗೆ ಇಲ್ಲಿ ದುರ್ಗಾ ಯಂತ್ರ ಇದೆಯಲ್ಲ, ಒಂದು ಪ್ಲೇಟ್ ತಗೊಳ್ಳಿ. ಒಂದು ಪ್ಲೇಟ್ ತಗೊಂಡು ಆ ಪ್ಲೇಟ್ನಲ್ಲಿ ಕೆಂಪು ಹೂವಿನ ದಳಗಳನ್ನು ಹಾಕ್ಕೊಂಡು ಆ ಪ್ಲೇಟ್ ಮೇಲೆ ಈ ದುರ್ಗಾ ಯಂತ್ರವನ್ನು ಸ್ಥಾಪನೆ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹೂವು ನೈವೇದ್ಯ ಇಡಬೇಕಾಗತ್ತೆ. ಜೊತೆಗೆ ನೀರನ್ನು ಇಡಬೇಕಾಗುತ್ತೆ. ಯಾವುದೇ ದೇವರಿಗೆ ನೀವು ಪೂಜೆ ಮಾಡಿದ್ರೆ ಕೆಲವರು ಬರೀ ನೈವೇದ್ಯ ಇಟ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ. ಆ ರೀತಿ ಇಡಬಾರ್ದು. ನೈವೇದ್ಯ ಇಟ್ಟಾಗ ನೈವೇದ್ಯದ ಜೊತೆಗೆ ನೀವು ಒಂದು ಗ್ಲಾಸ್ನಲ್ಲಿ ಕುಡಿಯೋದಕ್ಕೆ ದೇವರಿಗೆ ನೀರನ್ನು ಇಡಬೇಕಾಗತ್ತೆ. ನೈವೇದ್ಯವನ್ನು ಎಲ್ಲವನ್ನು ಇಟ್ಟು ಕಳಸವನ್ನು ಪ್ರತಿಷ್ಠಾಪಿಸಿ ನೀವು ಪ್ರತಿನಿತ್ಯ ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ರೀತಿ ಪೂಜೆ ಮಾಡಿ. ಈಗ ಪೂಜೆ ಎಲ್ಲ ಮುಗಿದ ಮೇಲೆ ಈಗ ಮಂತ್ರ ಜಪ ಮಾಡಬೇಕಾಗತ್ತೆ. ಮೊದಲಿಗೆ ನೀವು ಗಣಪತಿಯ ಮಂತ್ರವನ್ನು ನೀವು ಜಪ ಮಾಡಬೇಕಾಗತ್ತೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ ಅಂತಕ್ಕಂತಹ ಮಂತ್ರವನ್ನು ನೀವು 21 ಸಾರಿ ಹೇಳಿ ಜಪ ಮಾಡಿ ಗಣಪತಿಗೆ ಪೂಜೆ ಮಾಡಿ. ಇದಾದ ನಂತರ ನೀವು ನವಗ್ರಹ ದೇವತೆಗಳಿಗೆ ಪೂಜೆಯನ್ನು ಮಾಡಿ, ಆನಂತರ ನವಗ್ರಹ ದೇವತೆಗಳ ಮಂತ್ರವನ್ನು ಜಪ ಮಾಡಿ. ನವಗ್ರಹ ದೇವತೆಗಳ ಮಂತ್ರ ಈ ರೀತಿ ಇದೆ: ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಭಾನು ಶಶಿ ಭೂಮಿ ಸುತೋ ಬುಧಶ್ಚ ಗುರುಶ್ಚ ಶುಕ್ರ ಶನಿ ರಾಹುಕೇತವ ಸರ್ವೇ ಗ್ರಹಂ ಶಾಂತಿಕರ ಭವಂತು. ಈ ಒಂದು ನವಗ್ರಹ ಮಂತ್ರವನ್ನು ನೀವು 9 ಸಾರಿ ಹೇಳ್ಕೊಳ್ಳಿ. ನಾನು ಹೇಳ್ತಕ್ಕಂತಹ ಅಂಕೆಗಳಿಗಿಂತ ಜಾಸ್ತಿ ಬೇಕಾದ್ರೂ ನೀವು ಹೇಳ್ಕೊಳ್ಬಹುದು, ಬಟ್ ಮಿನಿಮಮ್ ಇಷ್ಟಾದರೂ ನೀವು ಹೇಳಬೇಕಾಗತ್ತೆ. ನವಗ್ರಹ ಮಂತ್ರ ಜಪ ಮುಗಿದ ನಂತರ ಈಗ ನೀವು ಗುರುವಿನ ಪೂಜೆಯನ್ನು ಮಾಡಬೇಕಾಗತ್ತೆ. ಗುರುವಿನ ಪೂಜೆಯನ್ನು ಮುಗಿಸಿ ಆನಂತರ ನೀವು ಗುರುವಿನ ಮಂತ್ರವನ್ನು ನೀವು ಜಪ ಮಾಡಬೇಕಾಗತ್ತೆ. ನೋಡಿ, ನಿಮ್ಮ ಗುರುಗಳು ಯಾರಾದರೂ ಇದ್ದರೆ ಅವ್ರಿಗೆ ಪೂಜೆ ಮಾಡಿ, ಆನಂತರ ಅವ್ರು ಕೊಟ್ಟಿರ್ತಕ್ಕಂತಹ ಗುರು ಮಂತ್ರವನ್ನು 108 ಸಾರಿ ಜಪ ಮಾಡಿ. ಒಂದು ವೇಳೆ ನಿಮ್ಗೆ ಯಾರೂ ಗುರು ಇಲ್ಲ ಅಂದರೆ ನೀವು ಪರಮೇಶ್ವರನನ್ನು ಸಹ ಈ ಒಂದು ವ್ರತಕ್ಕೆ, ಈ ಒಂದು ಸಾಧನೆಗೆ ನೀವು ಗುರುವಾಗಿ ಸ್ವೀಕರಿಸಿ ಈ ಒಂದು ಸಾಧನೆಯನ್ನು ಮಾಡಬಹುದು. ಶಿವನ ಗುರುಮಂತ್ರ ಪಂಚಾಕ್ಷರಿ ಗುರುಮಂತ್ರ ಈ ರೀತಿ ಇದೆ: ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈ ಪಂಚಾಕ್ಷರಿ ಮಂತ್ರವನ್ನು ನೀವು 108 ಸಾರಿ ಜಪ ಮಾಡಿ. ಒಂದು ವೇಳೆ ನೀವು ಶ್ರೀಕೃಷ್ಣ ಪರಮಾತ್ಮನನ್ನು ಸಹ ಈ ಒಂದು ಸಾಧನೆಗೆ ಗುರುವಾಗಿ ಸ್ವೀಕರಿಸಬಹುದು. ಶ್ರೀಕೃಷ್ಣ ಪರಮಾತ್ಮನನ್ನು ಗುರುವಾಗಿ ಸ್ವೀಕರಿಸಿ ಕೃಷ್ಣನ ಗುರು ಮಂತ್ರವನ್ನು ಜಪ ಮಾಡಿ. ನೋಡಿ,
ಕೃಷ್ಣನ ಗುರುಮಂತ್ರ ಈ ರೀತಿ ಇದೆ. ಕ್ಲೀಂ ಕೃಷ್ಣಾಯ ನಮಃ, ಕ್ಲೀಂ ಕೃಷ್ಣಾಯ ನಮಃ, ಕ್ಲೀಂ ಕೃಷ್ಣಾಯ ನಮಃ. ಈ ಒಂದು ಕೃಷ್ಣನ ಗುರುಮಂತ್ರವನ್ನು 108 ಸಾರಿ ಜಪ ಮಾಡಿ. ಇದಾದ ನಂತರ ನೀವು ಸಂಕಲ್ಪ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಸ್ವಲ್ಪ ಒಂದು ಗ್ಲಾಸ್ನಲ್ಲಿ ಸ್ವಲ್ಪ ನೀರಿಟ್ಕೊಳ್ಳಿ. ನಿಮ್ಮ ಬಲಗೈ ಹಸ್ತದ ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಸ್ವಲ್ಪ ಹೂವಿನ ದಳಗಳಿದ್ರೆ ಹಾಕ್ಕೊಳ್ಳಿ, ಅಥವಾ ಅಕ್ಷತೆ ಇದ್ದರೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಗುರುದೇವ, ಇವತ್ತಿನ ದಿನ ಇಂತಹ ತಿಥಿ, ಇಂತಹ ನಕ್ಷತ್ರ, ಇಂತಹ ದಿನ, ಇಂಥವರ ಮಗನಾದಂತಹ ನಾನು, ಇಷ್ಟು ವಯಸ್ಸುಳ್ಳ ಇಂತಹ ನನ್ನ ಹೆಸರು, ನಾನು ಇವತ್ತಿನ ದಿನ ದುರ್ಗಾ ರಕ್ಷಾ ಮಂತ್ರದ ಸಾಧನೆಯನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ನನಗೆ ಅನುಮತಿಯನ್ನು ಕೊಡಿ, ಆಜ್ಞೆಯನ್ನು ಕೊಡಿ ಅಂತ ಬೇಡ್ಕೊಳ್ಳಿ. ಬೇಡ್ಕೊಂಡು ನೀವು ಎಷ್ಟು ದಿನ ವ್ರತ ಮಾಡ್ತೀರಾ, 11 ದಿನ ವ್ರತ ಮಾಡ್ತೀರಂದರೆ 21 ದಿನ ವ್ರತ ಮಾಡ್ತೀನಿ ಅಂತಂದರೆ ನೀವು ಅಷ್ಟು ದಿನ ಸಂಕಲ್ಪ ಮಾಡಿಕೊಂಡು ಹೇಳಿಬಿಟ್ಟು ಆ ಜಲವನ್ನು, ನಿಮ್ಮ ಹಸ್ತದಲ್ಲಿ ಇರ್ತಕ್ಕಂತಹ ನೀರನ್ನು ಅಲ್ಲೇ ಪಕ್ಕದಲ್ಲಿ ಭೂಮಿ ಮೇಲೆ ಬಿಟ್ಬಿಟ್ಟು ಕೈನ ಒರೆಸ್ಕೊಂಡು ಮತ್ತು ಸರ್ವಾರ್ಥ ಸಿದ್ಧ ಶಾಬರ ಮಂತ್ರ ಅಂತ ಬರುತ್ತೆ. ಆ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನು ನೀವು ಜಪ ಮಾಡಿ. ಕಡಿಮೆ ಅಂದ್ರೂ 21 ಸಾರಿ ಆದರೂ ನೀವು ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನು ಜಪ ಮಾಡಬೇಕಾಗುತ್ತೆ. ಯಾಕೆಂದರೆ ಯಾವುದೇ ಶಾಬರ ಮಂತ್ರಗಳನ್ನು ನೇರವಾಗಿ ಜಪ ಮಾಡಿದ್ರೆ ಅಷ್ಟು ಫಲ ಸಿಗೋದಿಲ್ಲ. ಆ ಶಾಬರ ಮಂತ್ರಗಳನ್ನು ಜಪ ಮಾಡೋದಕ್ಕಿಂತ ಮುಂಚೆ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನು ಜಪ ಮಾಡಿ ಆ ನಂತರ ಮೂಲ ಶಾಬರ ಮಂತ್ರವನ್ನು ಜಪ ಮಾಡಿದ್ರೆ ಅದು ಬೇಗ ಸಿದ್ಧಿಯಾಗುತ್ತೆ, ಹೆಚ್ಚಿನ ಒಂದು ಶಕ್ತಿ ಸಿಗುತ್ತೆ. ಹಾಗಾಗಿ ನೀವು ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನು ಜಪ ಮಾಡಿ. ನೋಡಿ, ಸರ್ವಾರ್ಥ ಸಿದ್ಧ ಶಾಬರ ಮಂತ್ರ ಈ ರೀತಿ ಇದೆ. ಗುರು ಸಟ್ ಗುರು ಹೈವೀರ್, ಗುರು ಸಾಹಬ್ ಸುಮರೋ ಬಡಿ ಬಾತ್, ಸಿಗ್ಗಿ ಟೋರೋ ವನ್ ಕಹೋ ಮನ್ ನಾವೋ ಕರ್ತಾರ್, ಸಕಲ್ ಗುರುನ್ ಕಾ ಹರ್ಬಜೆ ಗಟ್ಟಾ ಪಕರ್ ಉಟ್ ಜಾಗ್, ಚೇತ್ ಸಂಬಾರ್ ಶ್ರೀ ಪರಂ ಹಂಸ್. ಇದು ಸರ್ವಾರ್ಥ ಸಿದ್ಧ ಶಾಬರ ಮಂತ್ರ. ಕಡಿಮೆ ಅಂದರೂ 21 ಸಾರಿ ಜಪ ಮಾಡಿ. ಅದಕ್ಕಿಂತ ಹೆಚ್ಚಿನ ಸಂಖ್ಯೆನಲ್ಲೂ ಸಹ ನೀವು ಜಪ ಮಾಡಬಹುದು. ಈಗ ನೆಕ್ಸ್ಟ್ ನೀವು ಮೂಲ ಮಂತ್ರ, ದುರ್ಗಾ ರಕ್ಷಾ ಮೂಲ ಮಂತ್ರವನ್ನು ನೀವು ಜಪ ಮಾಡಬೇಕಾಗತ್ತೆ. ಅದಕ್ಕೂ ಮೊದಲು ನೀವು ದುರ್ಗಾ ಮಾತೆ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಮಾತಾ, ನಿಮಗೇನು ಸಮಸ್ಯೆ ಇದೆ, ನಿಮ್ಮ ಉದ್ದೇಶ ಏನು, ನಿಮ್ಮ ಒಂದು ಸಂಕಲ್ಪ ಏನು, ಅಥವಾ ನಿಮ್ಮ ಯಾವ ಕೆಲಸಕ್ಕೆ ನಿಮ್ಮ ಮನೋ ಇಚ್ಛೆ ಏನು, ಇವೆಲ್ಲವನ್ನು ಮಾತೆ ಹತ್ರ, ದುರ್ಗಾ ಮಾತಾ ಹತ್ರ ಹೇಳ್ಕೊಂಡು ಈ ಒಂದು ಸಾಧನೆಯನ್ನು ಮಾಡ್ತಾ ಇದ್ದೀನಿ ತಾಯಿ, ನನಗೆ ನನ್ನ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡು, ನಿವಾರಣೆ ಮಾಡಿಕೊಡು ಅಂತ ಬೇಡ್ಕೊಂಡು ಮೂಲ ಮಂತ್ರವನ್ನು ಜಪ ಮಾಡಿ. ನೋಡಿ, ಮೂಲ ಮಂತ್ರ ಈ ರೀತಿ ಇದೆ. ಓಂ ನಮೋ ಆದೇಶ್ ಗುರು ಕೋ, दुर्गा माई सत्य की सवाई, आगे चले हनुमंत वीर, पीछे चले भैरवनाथ, अष्टभुज अंबाराणी, शत्रु आवे त्रिशूल चलाए, रोग आए सुदर्शन चलाए, बाधा आए तलवार चलाए, जादू आए बाण चलाए, बालक बालकी पर कृपा बनाए. इतना मंत्र 84 लाखों सिद्धों को गोरख ने सुनाया. मेरी भक्ति गुरु की शक्ति, पूर्व मंत्र ईश्वरो वाच. ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಓಂ ನಮೋ ಆದೇಶ್ ಗುರು ಕೋ, ದುರ್ಗಾಮಯಿ ಸತ್ಯ ಕಿ ಸವಾಯಿ, ಆಗೆ ಚಲೆ ಹನುಮಂತ ವೀರ್, ಪೀछे चले भैरवनाथ, अष्टभुज अंबाराणी, शत्रु आवे त्रिशूल चलाए, रोग आए सुदर्शन चलाए, बाधा आए तलवार चलाए, जादू आए बाण चलाए, बालक अथवा बालकी पर कृपा बनाए. इतना मंत्र 84 लाखों सिद्धों को गोरख ने सुनाया. मेरी भक्ति गुरु की शक्ति, पूर्व मंत्र ईश्वरो वाच. ನೋಡಿ, ಈ ಒಂದು ಮಂತ್ರದಲ್ಲಿ ಬ್ರಾಕೆಟ್ನಲ್ಲಿ ನಿಮಗೆ ಬಾಲಕ ಅಥವಾ ಬಾಲಕಿ ಅಂತ ಇದೆ. ಹುಡುಗರು ಅಥವಾ ಗಂಡಸರು ನೀವು ಏನಾದರೂ ಈ ಒಂದು ಸಾಧನೆಯನ್ನು ಮಾಡ್ತಕ್ಕಂತಹ ಸಮಯದಲ್ಲಿ
ಆ ಬ್ರಾಕೆಟ್ ಬಾಲಕ ಅನ್ನೋ ಜಾಗದಲ್ಲಿ ನಿಮ್ಮ ಹೆಸರನ್ನ ಹಾಕೊಂಡು ಸೇರಿಸ್ಕೊಂಡು ನೀವು ಜಪ ಮಾಡಬೇಕಾಗತ್ತೆ. ಅಥವಾ ಹುಡುಗಿಯರು ಅಥವಾ ಹೆಂಗಸರು ಈ ಒಂದು ಸಾಧನೆಯನ್ನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಆ ಮಂತ್ರ ಹೇಳುವಾಗ ಆ ಬಾಲಕಿ ಅನ್ನೋ ಜಾಗದಲ್ಲಿ ನಿಮ್ಮ ಅಂದ್ರೆ ಹುಡುಗಿಯರ ಅಥವಾ ಸ್ತ್ರೀಯರ ಹೆಸರನ್ನ ಹಾಕೊಂಡು ನಿಮ್ಮ ಹೆಸರನ್ನ ಹಾಕೊಂಡು ನೀವು ಜಪ ಮಾಡಬೇಕಾಗತ್ತೆ. ರೀತಿ ಬೇಕಾದ್ರೂ ನೀವು ಮಾಡ್ಬೋದು. ಅದು ನಿಮಗಂತ ಮಾಡಿದ್ರೆ ನಿಮ್ಮ ಹೆಸರು ಹಾಕೊಳ್ಬೇಕು. ನಿಮಗೆ ಅಲ್ಲದೆ ಇದ್ರೆ ಅಥವಾ ನೀವು ಬೇರೆಯವ್ರ ಪರವಾಗಿ ನಿಮ್ಮ ಮಕ್ಕಳು, ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಅಣ್ಣ ತಮ್ಮಂದಿರು ಅಥವಾ ನಿಮ್ಮ ಒಂದು ಕ್ಲೈಂಟ್ಸು ಇವ್ರ ಪರವಾಗಿ ನೀವೇನಾದ್ರೂ ಮಾಡೋ ಹಾಗಿದ್ರೆ ಈ ಒಂದು ಸಾಧನೆಯನ್ನ, ಈ ಒಂದು ಜಪವನ್ನ, ಈ ಒಂದು ಮಂತ್ರ ಸಿದ್ಧಿಯನ್ನ ಮಾಡ್ಕೊಳ್ಳೋ ಹಾಗಿದ್ರೆ ನೀವು ಅವರ ಹೆಸರನ್ನ ಹಾಕೊಳ್ಬೇಕಾಗತ್ತೆ. ಬ್ರಾಕೆಟ್ನಲ್ಲಿ ಎಲ್ಲಿ ಬಾಲಕ ಅಂತ ಇದೆ ಅಥವಾ ಬಾಲಕಿ ಅಂತ ಇದೆ ಅಲ್ಲಿ ಅವ್ರ ಹೆಸರನ್ನ ಹಾಕೊಳ್ಬೇಕಾಗತ್ತೆ. ಅಂದ್ರೆ ನಿಮ್ಗೆ ಯಾರಾದ್ರೂ ಈಗ ಗಂಡಸರಿಗೆ ಏನಾದ್ರು ಸಮಸ್ಯೆ ಆಗಿದೆ, ಪುರುಷರಿಗೆ ಅಲ್ಲಿ ಅವರ ಹೆಸರನ್ನ ಹಾಕೊಳ್ಬೇಕಾಗತ್ತೆ. ಅಥವಾ ಸ್ತ್ರೀಯರಿಗೆ ಏನಾದ್ರು ಸಮಸ್ಯೆ ಆಗಿದ್ರೆ ಅಲ್ಲಿ ಅವರ ಹೆಸರನ್ನ ಹಾಕೊಂಡು ನೀವು ಜಪ ಮಾಡಿ ಅವ್ರಿಗೆ ನೀವು ರಕ್ಷಣೆಯನ್ನ ಕೋರಬಹುದು. ಅಂದ್ರೆ ನಿಮ್ಗೆ ನೀವು ಸಹ ಮಾಡ್ಕೊಳ್ಬಹುದು ಅಥವಾ ಬೇರೆಯವ್ರಿಗೂ ಸಹ ನೀವು ಮಾಡಬಹುದು ಈ ಒಂದು ಸಾಧನೆಯನ್ನ. ನೋಡಿ, ಈ ಒಂದು ಮಂತ್ರದ ಅರ್ಥ ಈ ರೀತಿ ಇದೆ. ಈ ಮಂತ್ರದಲ್ಲಿ ದುರ್ಗಾ ಮಾತೆ ಹತ್ರ ರಕ್ಷಣೆ ಕೋರೋದು. ಅಂದ್ರೆ ಅಮ್ಮ ದುರ್ಗಾಮಾಯಿ, ದುರ್ಗಾ ಮಾತಾ, ನೀನು ಸತ್ಯದ ಮೇಲೆ ಸವಾರಿ ಮಾಡ್ತಕ್ಕಂಥವಳು ನೀನು. ಹಾಗೆ ಚಲೆ ಹನುಮಂತ ವೀರ್, ಅಂದ್ರೆ ನಿನ್ನ ಮುಂದೆ ಆಂಜನೇಯ ಸ್ವಾಮಿ ಇದ್ದಾರೆ. ಪೀಚೆ ಚಲೆ, ನಿನ್ನ ಹಿಂದೆಗಡೆ ಭೈರವ ಸ್ವಾಮಿ ಇದ್ದಾರೆ. ಅಷ್ಟಭುಜ ಅಂಬಾರಾಣಿ, ಅಂದ್ರೆ ನಿನಗೆ 8 ಭುಜಗಳು ಹೊಂದಿರತಕ್ಕಂಥ ನೀನು ದೇವಿ ನೀನು. ಶತ್ರು ಆವೆ, ಅಂದ್ರೆ ಶತ್ರುಗಳು ಏನಾದ್ರು ಬಂದ್ರೆ ಈ ತ್ರಿಶೂಲವನ್ನು ಬಿಟ್ಟು ಶತ್ರುವನ್ನ ಸಂಹಾರ ಮಾಡು. ನನಗೆ ಏನಾದ್ರೂ ರೋಗ ಬಂದ್ರೆ ಸುದರ್ಶನ ಚಕ್ರವನ್ನ ಬಿಟ್ಟು ಆ ರೋಗವನ್ನ ನಾಶ ಮಾಡು. ಬಾಧ ಆಯೆ, ಅಂದ್ರೆ ನನಗೇನಾದ್ರೂ ಬಾಧೆಗಳು, ಸಂಕಟಗಳು, ನೋವು, ದುಃಖ ಇದ್ರೆ ನನ್ನ ರೋಗ ಮತ್ತು ಕಾಯಿಲೆಗಳನ್ನ ಒಡೆದಾಕು, ನಿವಾರಣೆ ಮಾಡುವಂತ. ಆಮೇಲೆ ನಂತರ ಈ ಮಾಟ ಮಂತ್ರ, ಜಾದು, ಈ ವಾಮಾಚಾರ ಪ್ರಯೋಗಗಳು ಏನಾದ್ರು ನನಗೆ ಆದ್ರೆ ಅಥವಾ ನನ್ನ ಮೇಲೆ ಬಂದ್ರೆ ಈ ಬಿಲ್ಲು ಬಾಣದಿಂದ ಅದನ್ನ ಹೊಡೆದಾಕು ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಕ್ಕಂತಹ ಒಂದು ಮಂತ್ರ ಇದು. ದುರ್ಗಾ ರಕ್ಷಾ ಮಂತ್ರ ತುಂಬಾ ಪವರ್ಫುಲ್ ಆಗಿರ್ತಕ್ಕಂಥದ್ದು. ಅಂದ್ರೆ ಒಂದೇ ಇದರಲ್ಲಿ ನಿಮ್ಗೆ ಶತ್ರು ಬಾಧೆ ನಿವಾರಣೆ ಆಗುತ್ತೆ, ಹಾಗೆ ಕಾಯಿಲೆಗಳು, ರೋಗಗಳು ವಾಸಿ ಆಗುತ್ತೆ, ಹಾಗೆ ಮಾಟ ಮಂತ್ರದ ಸಮಸ್ಯೆಗಳು ನಿವಾರಣೆ ಆಗುತ್ತೆ, ಹಾಗೆ ಈ ರೀತಿ ನಿಮ್ಗೆ ಎಲ್ಲಾ ರೀತಿನಲ್ಲೂ ನಿಮ್ಗೆ ಒಳ್ಳೇದಾಗುತ್ತೆ. ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರ ಇದು. ಇದರ ಅರ್ಥ ಇದು, ಮಂತ್ರದ ಅರ್ಥ. ಓಕೆ. ಈ ಮೂಲ ಮಂತ್ರವನ್ನು ನೀವು ಪ್ರತಿದಿನ 108 ಸಾರಿ ಒಂದು ಮಾಲೆ ಜಪ ಮಾಡಲೇಬೇಕು. ಅದಕ್ಕಿಂತ ಹೆಚ್ಚಿನ ಒಂದು ಜಪವನ್ನು ನೀವು ಮಾಡಬಹುದು. ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಜಪವನ್ನು ಮಾಡಬಹುದು, ತೊಂದರೆ ಇಲ್ಲ. ಮಿನಿಮಮ್ ಬಟ್ 108 ಸಾರಿ ಆದರೂ ನೀವು ಒಂದು ದಿನಕ್ಕೆ ಜಪ ಮಾಡಬೇಕಾಗತ್ತೆ. ಒಂದು ವೇಳೆ ಸಾಧಕರಿದ್ದರೆ, ಯಾರಾದರೂ ಸಾಧಕರಿದ್ದರೆ ಅವರು 11,000 ಮಿನಿಮಮ್ ಜಪ ಮಾಡಬೇಕಾಗತ್ತೆ. ಅದು 11 ದಿನದಲ್ಲಾಗಿರಬಹುದು ಅಥವಾ 21 ದಿನದಲ್ಲಾಗಿರಬಹುದು. ಒಟ್ಟಿನಲ್ಲಿ ನೀವು ನಿಮ್ಮ ವ್ರತ ಮುಗಿಯುವಷ್ಟೊತ್ತಿಗೆ ನೀವು 11,000 ಜಪವನ್ನು ಮಾಡಬೇಕಾಗತ್ತೆ. ಯಾರು? ಸಾಧಕರ ಅಲ್ಲದೇ ಇರತಕ್ಕಂಥ ವ್ಯಕ್ತಿಗಳು ದಿನಕ್ಕೆ 1 ಮಾಲೆ, 2 ಮಾಲೆ, 3 ಮಾಲೆ ನಿಮ್ಮ ಶಕ್ತ್ಯಾನುಸಾರ ಎಷ್ಟು ಬೇಕಾದ್ರೂ ನೀವು ಜಪ ಮಾಡ್ಬೋದು. ಈ ದುರ್ಗಾ ಮಂತ್ರ ಎಷ್ಟು ಜಪ ಮಾಡ್ತಾರೋ ಅಷ್ಟು ನಿಮಗೆ ಒಂದು ಶಕ್ತಿ ಸಿಗುತ್ತೆ, ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ, ರಕ್ಷಣೆ ಸಿಗುತ್ತೆ ನಿಮಗೆ. ಯಾವುದೇ ಮಾಟ ಮಂತ್ರ, ಭೂತ ಪ್ರೇತ ಪಿಶಾಚಿಗಳು, ಮಾಟ ಮಂತ್ರದ ಶಕ್ತಿಗಳು, ವಾಮಾಚಾರದ ಶಕ್ತಿಗಳು, ದುಷ್ಟಗ್ರಹದ ದುಷ್ಟ ಶಕ್ತಿಗಳು, ಋಣಾತ್ಮಕ ಶಕ್ತಿಗಳು, ನೆಗೆಟಿವ್ ಎನರ್ಜಿ, ಕಣ್ದೃಷ್ಟಿ, ಶತ್ರುಗಳ ಕಾಟ, ಕಾಯಿಲೆ ಎಲ್ಲವೂ ವಾಸಿ ಆಗಿಬಿಡುತ್ತೆ, ಎಲ್ಲವೂ ಸರಿ ಹೋಗ್ಬಿಡುತ್ತೆ. ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಮಂತ್ರ ಇದು. ಈ ರೀತಿ ಮೂಲ ಮಂತ್ರವನ್ನು ಜಪ ಮಾಡಿ. ಇದಾದ ಮೇಲೆ ನೀವು ದುರ್ಗಾ ಮಾತೆಗೆ ಮತ್ತು ಮಂಟಪದ ಮೇಲೆ ಇರ್ತಕ್ಕಂಥ ದೇವರುಗಳಿಗೆ ನೀವು ಕರ್ಪೂರದ ಸಹಾಯದಿಂದ ನೀವು ಆರತಿಯನ್ನು ಮಾಡಿ, ಮಹಾಮಂಗಳಾರತಿಯನ್ನು ಮಾಡಿ. ಮಹಾಮಂಗಳಾರತಿಯನ್ನು ಮಾಡಿದ ನಂತರ ನೀವು ದೇವರಿಗೆ ಅರ್ಪಿಸ್ಬೇಕು. ಅಂದರೆ ನೀವೇನೇನು ಮಾಡಿದ ಇಷ್ಟೊತ್ತು ಅದು ಎಲ್ಲವನ್ನು ಸಹ ದೇವರಿಗೆ ಅರ್ಪಣೆ ಮಾಡಬೇಕು. ಹೇಗಪ್ಪ ಅಂದರೆ, ಅಮ್ಮ ಮಾತಾ, ನಾನು ಮಾಡಿರ್ತಕ್ಕಂತಹ ಇವತ್ತಿನ ಈ ಒಂದು ಪೂಜೆಯನ್ನು ಸ್ವೀಕರಿಸು, ಧೂಪ ದೀಪವನ್ನು ಸ್ವೀಕರಿಸು, ಫಲ ಪುಷ್ಪವನ್ನು ಸ್ವೀಕರಿಸು,
ಅರಿಶಿಣ ಕುಂಕುಮವನ್ನು ಸ್ವೀಕರಿಸು, ವಸ್ತ್ರವನ್ನು ಸ್ವೀಕರಿಸು, ನೈವೇದ್ಯವನ್ನು ಸ್ವೀಕರಿಸು, ಪಾನೀಯವನ್ನು ಸ್ವೀಕರಿಸು, ಆರತಿಯನ್ನು ಸ್ವೀಕರಿಸು. ಈ ರೀತಿ ನೀವೇನೇನು ಮಾಡಿದರೂ ಎಲ್ಲವನ್ನು ಅರ್ಪಣೆ ಮಾಡಿ. ಕೊನೆಯದಾಗಿ ನಾನು ಜಪ ಮಾಡಿರ್ತಕ್ಕಂತಹ ಈ ದುರ್ಗಾ ರಕ್ಷಾ ಮಂತ್ರವನ್ನು ಸ್ವೀಕರಿಸಿ ನನಗೆ ಸಿದ್ಧಿ ಮಾಡಿಕೊಡು ತಾಯಿ ಮಾತಾ ಅಂತ ಬೇಡ್ಕೊಳ್ಳಿ. ನೋಡಿ, ಅರ್ಪಣೆ ಆದಮೇಲೆ ನೀವು ಕ್ಷಮಾ ಪ್ರಾರ್ಥನೆಯನ್ನು ಮಾಡಬೇಕಾಗತ್ತೆ. ಏನಪ್ಪ ಕ್ಷಮಾ ಪ್ರಾರ್ಥನೆ ಅಂದರೆ, ಎಲ್ಲ ಮುಗಿದ ನಂತರ ಕೊನೆಯಲ್ಲಿ ನೀವು ಮಾತಾ, ನಾನು ಮಾಡಿರ್ತಕ್ಕಂಥ ಇವತ್ತಿನ ಈ ಒಂದು ಸೇವೆಯಲ್ಲಿ, ಈ ಒಂದು ಪೂಜೆಯಲ್ಲಿ, ಈ ಒಂದು ಸಾಧನೆಯಲ್ಲಿ ಏನಾದರೂ ಲೋಪದೋಷಗಳಾಗಿದ್ದರೆ, ಅಂಟು ಮುಂಟುಗಳಾಗಿದ್ದರೆ, ಏನಾದರೂ ಒಪ್ಪು ತಪ್ಪುಗಳಾಗಿದ್ದರೆ ದಯಮಾಡಿ ಕ್ಷಮಿಸು ಮಾತಾ, ನನ್ನನ್ನು ಕ್ಷಮಿಸು, ನಮ್ಮ ಕುಟುಂಬದವರನ್ನು ಕ್ಷಮಿಸು ತಾಯಿ ಅಂತ ಬೇಡ್ಕೊಂಡು ಕ್ಷಮೆಯನ್ನು ಯಾಚನೆ ಮಾಡಿ. ಈಗ ಕ್ಷಮಾ ಪ್ರಾರ್ಥನೆ ಮುಗೀತು. ಇದಾದ ನಂತರ ನೀವು ನೋಡಿ, ಇದು ಕೊನೆಯಲ್ಲಿ ನೀವೇನು ಮಾಡಬೇಕಂದ್ರೆ, ಈ ದುರ್ಗಾ ಯಂತ್ರವನ್ನು ನೀವು ದೇವರ ಕೋಣೆಯಲ್ಲೇ ಇಟ್ಟು ಪ್ರತಿದಿನ ಪೂಜೆ ಮಾಡಬೇಕಾಗತ್ತೆ. ಕೊನೆ ದಿನದಲ್ಲಿ ನೀವು 108 ಮಂತ್ರವನ್ನು ಹೇಳಿ ಹವನವನ್ನು ಸಹ ನೀವು ಮಾಡಬಹುದು. ಅದಾದ ನಂತರ ನೀವು ಅಂದರೆ ನಿಮ್ಮದೆಲ್ಲ ವ್ರತ ಮುಗಿದ ನಂತರ ನೀವು ನೆಕ್ಸ್ಟ್ ದಿನ ಕೊಡಬಹುದು ಅಥವಾ ಕೊನೆ ದಿನ ಬೇಕಾದ್ರೂ ನೀವು ಮಾಡಬಹುದು. 5 ಜನ ಸಣ್ಣ ಹೆಣ್ಣು ಮಕ್ಕಳನ್ನು ಕರೆದು ಅವ್ರನ್ನ ಕೂರಿಸಿ ಅವರಿಗೆ ಇಷ್ಟವಾಗಿರ್ತಕ್ಕಂಥ ಸ್ವೀಟು, ಆಹಾರ, ಹಣ್ಣು ಅಥವಾ ಅನ್ನದಾನ ಇವನ್ನ ನೀವು ಮಾಡಬೇಕಾಗತ್ತೆ. ಆಗ ನಿಮ್ಮ ವ್ರತ ಸಂಪೂರ್ಣವಾಗಿ ಮುಗಿದ ಹಾಗೆ. ಸರಿ ವೀಕ್ಷಕರೇ, ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.